ಮದುವೆಯಲ್ಲಿ ನಾವು ಯಾವಾಗಲೂ ಕೂಡ ಗಣಕೂಟವನ್ನು ನೋಡ್ತೇವೆ. 36ಕ್ಕೆ 18 ಅಥವಾ 19 ಬಂದರೆ ಮದುವೆ ಆಗ್ಬೋದು ಅಂತ ತುಂಬ ಜನ ಹೇಳ್ತಾರೆ. ಹಾಗಾಗಿ ಗಣಕೂಟ ಮ್ಯಾಚ್ ಮಾಡಿದ್ರೆ ಮದುವೆ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಗಣಕೂಟ ಮ್ಯಾಚ್ ಆಗಲಿಲ್ಲ ಅಂದರೆ ಮದುವೆ ಮಾಡಂಗಿಲ್ವಾ? ಖಂಡಿತ ಮಾಡ್ಬೋದು. ತಿಳಿದಿರಲಿ, ತುಂಬ ಜನ ತದ್ಭಾವನೆ ಇದು. 36 ಗಣಕೂಟಕ್ಕೆ 30 ಬಂದ್ಬಿಟ್ರೆ 36 ಬಂದ್ಬಿಟ್ರೆ ಮದುವೆ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅದು ತಪ್ಪು. ಯಾವಾಗಲೂ ಕೂಡ ಲಗ್ನ ಅಂದರೆ ಜನ್ಮ ಕುಂಡಲಿ ಕೂಡ ನೋಡತಕ್ಕಂಥದ್ದು. ನಿಮಗೆ ಗಣಕೂಟ ಕೂಡ ಬಂದಿರಲಿಲ್ಲ ಅಂದರೂ ಪರವಾಗಿಲ್ಲ, ಜನ್ಮ ಕುಂಡಲಿ ಕೂಡ ಬಂದರೆ ಖಂಡಿತವಾಗಿಯೂ ಮದುವೆ ಮಾಡ್ಕೊಳ್ಬೋದು. ನಿಮ್ಮ ತಲೆನಾದರೂ ಒಬ್ಬರನ್ನ ಪ್ರೀತಿಸಿದ್ರೆ ಅಥವಾ ನೀವು ಅರೇಂಜ್ ಮ್ಯಾರೇಜ್ ಆಗಿ ಇಬ್ಬರು ಪರಸ್ಪರ ಇಷ್ಟವಿದ್ದು ಜಾತ್ಯ ಕೂಡ ಬರ್ತಾ ಇಲ್ಲ ಅಂಥೇಳಿ ಮದುವೆ ಆಗೋಕ್ಕಾಗದೆ ತುಂಬ ಒದ್ದಾಡ್ತಿದ್ರೆ ನಿಮ್ಮ ಜನ್ಮ ಕುಂಡಲಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಹುಡುಗಿ ಜನ್ಮ ಕುಂಡಲಿ ಮ್ಯಾಚ್ ಆದರೆ ಖಂಡಿತವಾಗಿ ಮದುವೆ ಆಗ್ಬೋದು. ನಿಮ್ಮ ಮದುವೆಯಲ್ಲಿ ಎಲ್ಲ ರೀತಿಯ ಶುಭವನ್ನ ಅಭಿವೃದ್ಧಿಯನ್ನ ಕಾಣುವಂತಾಗ್ತೀರ. ಈ ರೀಲ್ಸ್ನ ನಿಮ್ಮ ಆತ್ಮೀಯರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಮದುವೆ ವಿಚಾರಕ್ಕೆ ಏನಾರ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ, ತಲೆಯಲ್ಲಿ ಡೌಟ್ಗಳು ಇಟ್ಕೊಂಡ್ರೆ ಒಂದು ಕ್ಲಾರಿಟಿ ಸಿಗಲಿ. ನಮ್ಮನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.